ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ತಮ್ಮನೇಲಿ ನೋಡ್ತಿದ್ದಂಗೆನೆ ನಿಮಗೆ ಯಾವ ವಿಡಿಯೋ ಅಂತ ಗೊತ್ತಾಗಿರುತ್ತೆ. ಸೊ ಇವತ್ತು ಎಲ್ಲ ಬ್ಯಾಗ್ಸ್ನ ಅನ್ಪ್ಯಾಕ್ ಮಾಡ್ತಿದ್ದೀನಿ. ನಾವು 3 ಮೆಂಬರ್ಸ್ ಇದ್ದಿದ್ರಿಂದ ನಾವು ಬುಕ್ ಮಾಡಿದ ಏರ್ಲೈನ್ಸ್ ಅಲ್ಲಿ ಎಷ್ಟು ತರಬಹುದಿತ್ತು ಅಂತ ಹೇಳಿದ್ರೆ 23 kgs ದುಡ್ಡು ಪ್ಲಸ್ 1 ಕ್ಯಾಬಿನ್ ಬ್ಯಾಗ್ ತರಬಹುದಿತ್ತು. ಸೊ ನಮಗೆ 3 ಜನದಿಂದ ಎಷ್ಟು ತಗೋ ಬಂದಿದ್ದೀವಿ ಅಂತ ಹೇಳಿದ್ರೆ 150 kg ಜಾಸ್ತಿನೇ ಇದೆ ನಮ್ಮ ಲಗೇಜು. ಸೊ ಇವಾಗ ನಾನು 150 kg ಲಗೇಜ್ ನ ಅನ್ಪ್ಯಾಕ್ ಮಾಡ್ತಿದ್ದೀನಿ. ಸೊ ಬನ್ನಿ ನಿಮ್ ಜೊತೆ ಏನೇನ್ ತಗೋ ಬಂದಿದ್ದೀನಿ ಅಂತ ಶೇರ್ ಮಾಡ್ಕೊಂತೀನಿ. ಇಲ್ಲೆರಡು ಬ್ಯಾಗ್ ಇದೆ, ಇಲ್ಲೆರಡು ಬ್ಯಾಗ್ ಇದೆ. ಹಾಗೆ ಅದನ್ನು ಕೂಡ ನಾವು ಏನೋ ಚೆಕ್ ಇನ್ ಬ್ಯಾಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಟಿವಿ ತಗೋ ಬಂದಿದೀವಿ. ಮತ್ತೆ ಇಲ್ಲೊಂದಿದೆ, ಇದು 3 ನಮ್ದು ಕ್ಯಾಬಿನ್ ಬ್ಯಾಗ್ಸ್ ಆಗಿತ್ತು. ಟೋಟಲ್ ನಾವ್ ಇವಾಗ 150 kg ಅನ್ಪ್ಯಾಕ್ ಮಾಡ್ಬೇಕು. ಸೊ ಅದ್ರಲ್ಲಿ ಫಸ್ಟ್ ಒಂದು ಟಿವಿ ಹೇಳ್ಬಿಡ್ತೀನಿ. ಸೊ 23 kgs ಬ್ಯಾಗೇಜ್ ಏನಿತ್ತು ಅದ್ರಲ್ಲಿ ನಾವು ಟಿವಿ ತಗೋ ಬಂದಿದ್ವಿ. ಆಕ್ಚುಲಿ ಇದು ನಾವು ಇಲ್ಲಿಂದಾನೆ ಅಂದ್ರೆ ಜರ್ಮನಿಯಿಂದಾನೆ ನಾವು ಇಂಡಿಯಾ ತಗೊಂಡೋಗಿದ್ವಿ ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ. 2019 ಅಲ್ಲಿ ನಾವು ಇಲ್ಲಿರ್ಬೇಕಾದ್ರೆ ನಾವು ಇಲ್ಲಿಂದಾನೆ ಇಂಡಿಯಾಗೆ ತಗೊಂಡೋಗಿದ್ವಿ. ಮತ್ತೆ ಇವಾಗ ವಾಪಸ್ ಅದನ್ನೇ ಇವಾಗ ಇಲ್ಲಿಗೆ ತಗೋ ಬಂದ್ವಿ. ಮತ್ತೇನೋ ಹೊಸದು ತಗೊಳ್ಳೋದು ಒಳ್ಳೆ ಇತ್ತಲ್ಲ ನಮ್ ಟಿವಿ ಅಂದ್ಬಿಟ್ಟು. ಹೇಗಿದ್ರು ಈ ಸರಿ ಬ್ಯಾಗೇಜ್ ಎಲ್ಲ ಜಾಸ್ತಿ ಇತ್ತಲ್ಲ, ಸೊ ಹಂಗಾಗಿ ಅದೇ ಟಿವಿನ ಮತ್ತೆ ಇಲ್ಲಿಗೆ ವಾಪಸ್ ತಗೋ ಬಂದ್ವಿ. ಆಕ್ಚುಲಿ ಓಪನ್ ಮಾಡಿ ನೋಡಿದ್ವಿ ಡ್ಯಾಮೇಜ್ ಏನಾದ್ರು ಆಗಿದ್ಯಾ ಅಂತ ನೋಡೋದಕ್ಕೋಸ್ಕರ, ಬಟ್ ಏನು ಡ್ಯಾಮೇಜ್ ಆಗಿಲ್ಲ. ಸೊ ಟಿವಿ ಒಂದಾಯ್ತು. ಅದ್ ಬಿಟ್ರೆ ಇನ್ನು 5 23 kgs ಬ್ಯಾಗೇಜ್ ಇದೆ. ಸೊ ಅದನ್ನ ಇವಾಗ ಅನ್ಪ್ಯಾಕ್ ಮಾಡೋಣ. ಫಸ್ಟ್ ಈ ಬ್ಲಾಕ್ ಬ್ಯಾಗ್ ನಲ್ಲಿ ಏನೇನಿದೆ, ಏನೇನ್ ತಂದಿದ್ದೀನಿ ತೋರಿಸ್ತೀನಿ ಬನ್ನಿ. ಹೀಗೆ ನಾನು ಪಾತ್ರೆಗಳು ಏನೇನ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ಯಾಕಂದ್ರೆ ಬ್ಯಾಗ್ ಅಲ್ಲಿ ಪಾತ್ರೆಗಳಿದೆ. ಇಂಡಸ್ ವ್ಯಾಲಿ ಅವ್ರದ್ದು ಪಾತ್ರೆಗಳು ತಗೋ ಬಂದಿದೀವಿ ಈ ಸರಿ. ತುಂಬಾನೇ ವೆಯ್ಟ್ ಇದೆ, ಬಟ್ ಚೆನ್ನಾಗ್ ಕೂಡ ಇದೆ. ಸೊ ಇದೊಂದು ಕಡಾಯಿ, ಅದ್ ಬಿಟ್ರೆ ನಂಗೆ ಈ ತರ ದೊಡ್ಡದೊಂದು ಪ್ಯಾನ್ ಬೇಕಿತ್ತು. ಸೊ ಇದೊಂದು ದೊಡ್ಡ ತಗೋ ಬಂದ್ವಿ. ಸೇಮ್ ಅದೇ ತರ ಚಿಕ್ಕದೊಂದು, ಹಾಗೆ ಇನ್ನೊಂದು ಸ್ವಲ್ಪ ಈ ತರದ್ದು ಬೇಕಿತ್ತು, ಸ್ವಲ್ಪ ದೊಡ್ಡದು. ಹಂಗಾಗಿ ಇದಿಷ್ಟು ಪಾತ್ರೆಗಳು ಇಂಡಸ್ ವ್ಯಾಲಿ ಅವ್ರದ್ದೇನೆ. ಮತ್ತೆ ಇವಾಗ ನಾನು ಏನೇನ್ ಪಾತ್ರೆ ತಂದಿದ್ದೀನಿ ಎಲ್ಲ ಅಮೆಝಾನ್ ಇಂದಾನೆ ತಂದಿರೋದು. ನಿಮಗೆ ಏನಾದ್ರು ಲಿಂಕ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ, ನಾನು ಲಿಂಕ್ ನ ನಿಮಗೆ ಕಳಿಸ್ತೀನಿ. ಮಿಕ್ಸಿ ತಗೋ ಬಂದಿದ್ವಿ ಇಂಡಿಯಾ ಇಂದಾನೆ. ಇಲ್ಲಿ ಸಿಗಲ್ಲ ಅಂತಲ್ಲ, ಇಲ್ಲೂ ಕೂಡ ಸಿಗುತ್ತೆ. ಸೊ ಹೇಗಿದ್ರು ನಮ್ಮ ಹತ್ರ ಈ ಸರಿ ಬ್ಯಾಗೇಜ್ ಜಾಸ್ತಿ ಇತ್ತಲ್ಲ, ಹಂಗಾಗಿ ಈ ಸರಿ ಮಿಕ್ಸರ್ ಕೂಡ ತಗೋ ಬಂದ್ವಿ. ಸೊ ಇದು ಬಾಷ್ ಅವ್ರದ್ದು. ಇದಕ್ಕೆ 4 ಜಾರ್ಸ್ಗಳು ಬಂದಿದೆ. ಹಾಗೆ ಇದರಲ್ಲಿ ಏನಿದೆ ನೋಡೋಣ. ಮತ್ತೆ ಒಂದು ಇದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ಲ, ಅದು ಒಂದು ಪ್ಯಾಕೆಟ್ ತಗೋ ಬಂದೆ. ಯಾವಾಗಾದ್ರೂ ತಿನ್ಬೇಕು ಅನ್ಸಿದ್ರೆ ಸಡನ್ ಆಗಿ ಇರ್ಲಿ ಅಂತ ಹೇಳಿ. ಸೊ ಇದ್ರೊಳಗಡೆ ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀನಿ. ಸೊ ಇದ್ರೊಳಗಡೆ ಏನಿದೆ ಅಂತ ಹೇಳಿದ್ರೆ ಅರ್ಶಿನ, ಕುಂಕುಮ ಮತ್ತೆ ಬತ್ತಿ ಅದೆಲ್ಲ ಇಟ್ಟಿದ್ದೀನಿ ಇದ್ರೊಳಗಡೆ. ಇಲ್ಲಿ ಅಂಗಡಿ ಅರ್ಶಿನ ಪುಡಿ ಯೂಸ್ ಮಾಡೋದಕ್ಕಿಂತ ಮನೆಯಲ್ಲಿ ಮಾಡಿಸಿರೋ ಅರ್ಶಿನ ಪುಡಿ ಒಳ್ಳೇದಲ್ವಾ. ಸೊ ಹಂಗಾಗಿ ಮನೆಯಲ್ಲಿ ಸ್ವಲ್ಪ ಅರ್ಶಿನ ಪುಡಿನ ಮಾಡಿಸ್ಕೊ ಬಂದಿದೀವಿ ಅಡಿಗೆಗೆ ಅಂತ ಹೇಳಿ. ಸ್ವಲ್ಪ ಮಸಾಲೆ ಐಟಮ್ಸ್ ಗಳಿದೆ ಈ ಬ್ಯಾಗ್ ಅಲ್ಲಿ. ಜೀರಿಗೆ ಆಗಿರ್ಬೋದು, ಸಂಬಾರ ಆಗಿರ್ಬೋದು, ಮತ್ತೆ ಈ ಪುಳಿಯೋಗರೆ ಪೌಡರ್, ಬಿರಿಯಾನಿ ಮಸಾಲ, ಮತ್ತೆ ಇದು ಕುಚ್ಚೆಳ್ಳು ಅಂತ ಹೇಳ್ತಾರಲ್ಲ ಅದು ತಗೋ ಬಂದಿದ್ದೀನಿ. ಇನ್ನೊಂದೇನ್ ಗೊತ್ತಾ, ಸೊ 99% ನನಗೆ ಗೊತ್ತಿರೋ ಹಂಗೆ ಯಾರ್ಯಾರು ನಮ್ಮ ಇಂಡಿಯಾದಿಂದ ಬೇರೆ ದೇಶಕ್ಕೆ ಹೋಗ್ತಾರೆ ಅವ್ರ ಹತ್ರ ಎಲ್ಲ ಈ ನಮ್ಮ ಇಂಡಿಯಾದಲ್ಲಿ ಆನ್ಲೈನ್ ಶಾಪಿಂಗ್ ಸೈಟ್ಸ್ ಇದೆಯಲ್ಲ, ಅದ್ರ ಕವರ್ ಅಂತೂ ಇದ್ದೇ ಇರುತ್ತೆ ಅವ್ರ ಬ್ಯಾಗ್ ಅಲ್ಲಿ. ಅಜಿಯೋ ಆಗಿರ್ಬೋದು, ಮಿಂತ್ರಾ, ಅಮೆಝಾನ್, ಈ ತರ ಆನ್ಲೈನ್ ಶಾಪಿಂಗ್ ಸೈಟ್ಸ್ ಬ್ಯಾಗ್ ಅಂತೂ ಕವರ್ ಅಂತೂ ಇದ್ದೇ ಇರುತ್ತೆ. ಸೊ ಇದು ಬಟ್ಟೆಗಳು. ಸೊ ಇದೆಲ್ಲ ಸಿಯಾನ್ ಬಟ್ಟೆಗಳನ್ನೇ. ನಾನು ಬಂದಿದ್ದ ಟೈಮಲ್ಲಿ ಆಫರ್ ಕೂಡ ನಡೀತಿತ್ತು. ಸೊ ಹಂಗಾಗಿ ತುಂಬಾನೇ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ ಈ ಸರಿ. ಸೊ ಇದೆಲ್ಲ ಸಿಯಾನ್ ಬಟ್ಟೆ. ಇವಾಗ ಇದನ್ನೆಲ್ಲ ಆರ್ಗನೈಸ್ ಮಾಡೋದೇ ಇರೋದು. ಅನ್ಪ್ಯಾಕ್ ಏನೋ ಮಾಡ್ಬಿಡ್ಬೋದು, ಸುಮ್ಮನೆ ತೆಗ್ದು ಇಟ್ಬಿಡ್ಬೋದು. ಬಟ್ ಯಾವ್ಯಾವ ಪ್ಲೇಸ್ ಅಲ್ಲಿ ಇಡ್ಬೇಕು ಅದೆಲ್ಲ ಆರ್ಗನೈಸ್ ಮಾಡೋದಿದೆಯಲ್ಲ, ತುಂಬಾನೇ ಟೈಮ್ ತಗೊಳುತ್ತೆ. ಹಾಗೆ ನಾನು ಏನೋ ಈ ಬ್ಯಾಗ್ ಮತ್ತೆ ಇಲ್ಲೊಂದು ಬ್ಯಾಗ್ ಇದೆ, ಅದು ಇವತ್ತು ಬಂತು. ನಾವು ಬಂದು ಇಲ್ಲಿಗೆ 3 ದಿನ ಆಯ್ತು. 3 ದಿನ ಆದ್ಮೇಲೆ ಅದೆರಡು ಬ್ಯಾಗ್ ಕೂಡ ಬಂತು. ಸೊ ಒಟ್ಟಿಗೆ ಎಲ್ಲ ಅನ್ಪ್ಯಾಕ್ ಮಾಡೋಣ ಅಂತ ಹೇಳಿ ಇವತ್ತು ಕೂತಿದ್ದೀನಿ. ಸೊ ಮತ್ತೇನಿದೆ ಈ ಬ್ಯಾಗ್ ಅಲ್ಲಿ ಅಂತ ಹೇಳಿದ್ರೆ, ಸೊ ಹುಣಸೆ ಹಣ್ಣು ಮನೇಲೆ ಇದ್ದಿದ್ದು, ಅಂದ್ರೆ ನಮ್ಮ ಮನೇಲಿ ಇತ್ತು. ಸೊ ಹಂಗಾಗಿ ಅದನ್ನೇ ತಗೋ ಬಂದಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು. ಅದ್ ಬಿಟ್ರೆ ಇದು ಈ ಮಿಲೆಟ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿ ದೋಸೆ ಎಲ್ಲ ಮಾಡೋದಕ್ಕೆ ಅಂತ ಪೌಡರ್ ಮಾಡಿಸ್ಕೊ ಬಂದಿರೋದು. ಸೊ ಎಲ್ಲೋ ಅವ್ರದ್ದು ಮಸಾಲೆ ಬಾಕ್ಸ್ ತಗೋ ಬಂದಿದ್ದೀನಿ. ಆಕ್ಚುಲಿ ಆರ್ಡರ್ ಮಾಡ್ಬೇಕಾದ್ರೆ ಸ್ವಲ್ಪ ದೊಡ್ಡದಂಗ್ ಕಾಣ್ತು, ಬಟ್ ಸ್ವಲ್ಪ ಚಿಕ್ಕದಾಯ್ತು ಅಂತ ಅನಿಸ್ತು. ಬಟ್ ಮತ್ತೇನ್ ಅದನ್ನ ರಿಟರ್ನ್ ಮಾಡಿ ಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಇದನ್ನೇ ಇಟ್ಕೊಂಡ್ವಿ. ಸೊ ಈ ತರ ಇದೆ ಮಸಾಲೆ ಬಾಕ್ಸ್. ಇದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ಪುಟಾಣಿ. ಸೊ ನಮ್ ಕಡೆ ಇದನ್ನ ಪುಟಾಣಿ ಅಂತ ಹೇಳ್ತಾರೆ. ಆಕ್ಚುಲಿ ಪುಟಾಣಿನೇ ಇರ್ಬೇಕು.
ಸೊ ಇದೊಂದು ಮಸಾಲೆ ಐಟಮ್ಸ್ ಅಂದ್ರೆ ಶುಂಠಿ ಏಲಕ್ಕಿ ಅದನ್ನೆಲ್ಲ ಕುಟ್ಟೋದಿಕ್ಕೆ ಒಂದು ಬೇಕಿತ್ತು. ಕಲ್ಲದು ಬರುತ್ತಲ್ಲ ಅದನ್ನ ತಂದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೀಲ್ ತಗೊಬಂದಿದೀವಿ. ಹುಚ್ಚೆಳ್ಳು ಚಟ್ನಿ ಪುಡಿ ಬರುತ್ತಲ್ಲ ಅದು ಸ್ವಲ್ಪ ತಗೊಬಂದೆ. ಹಾಗೆ ಈ ಬಾಕ್ಸ್ ಅಲ್ಲಿ ಇನ್ನೇನಿದೆ, ಈ ಬ್ಯಾಗ್ ಅಲ್ಲಿ ಇನ್ನೇನಿದೆ ಅಂತ ಹೇಳಿದ್ರೆ ಬುಕ್ಸ್ ಆಕ್ಚುಲಿ ಜಾಸ್ತಿ ತಗೊಬಂದೆ. ಆಕ್ಚುಲಿ ಸಿಹಿ ಅದನ್ನೆಲ್ಲ ತಗೊಂಡೋಗಿ ಅವಳ ರೂಮ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಇದೊಂದು ಮಿಕ್ಕಿದೆ. ಇದು ನಮ್ಮ ದೇವ್ರಗಳ ಬಗ್ಗೆ ಅವಳಿಗೆ ಹೇಳ್ಕೊಡೋಣ ಅಂತ ಹೇಳಿ ಸೊ ಈ ಒಂದು ಬುಕ್ ನ ತಗೊಬಂದಿದ್ದೀನಿ. ಇದರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 12 ಬುಕ್ಸ್ ಇದೆ. ಕೃಷ್ಣ, ಶಿವ, ರಾಮ, ಕಾಳಿ, ಸಾಯಿಬಾಬಾ, ಸರಸ್ವತಿ, ವಿಷ್ಣು, ಬುದ್ಧ, ದುರ್ಗಾ, ಗಣೇಶ, ಲಕ್ಷ್ಮಿ, ಹನುಮಾನ್ ಇಷ್ಟು ದೇವ್ರಗಳ ಬಗ್ಗೆ ಈ ಬುಕ್ಸ್ ಇದೆ. ಸೊ ಇದೊಂದು ತಗೊಬಂದ್ವಿ. ಮತ್ತೆ ನಾವಂತೂ ಇಲ್ಲಿ ಸಂಬಾರ ಮೆಣಸಿನ್ಕಾಯಿ ಎಲ್ಲ ತಂದು ಒಣಗಿಸಿ ಪುಡಿ ಮಾಡ್ಕೊಳಕಂತ ಆಗಲ್ಲ. ಸೊ ಕಂಪಲ್ಸರಿ ಇದು ಅಲ್ಲಿಂದ ಬರ್ತಾ ತಗೊಂಬರೋದ್ರಲ್ಲಿ ಸಾಂಬಾರ್ ಪುಡಿ ಮತ್ತೆ ಖಾರದ ಪುಡಿ. ಸೊ ಇದೆರಡು ಕೂಡ ತಗೊಬಂದಿದ್ದೀನಿ. ಹಾಗೆ ಇದು ಪುಲ್ಕ ಎಲ್ಲ ಮಾಡೋದಿಕ್ಕೆ ಇಡ್ತಾರಲ್ಲ ಸೊ ಅದು ಬೇಕಿತ್ತು, ಅದೊಂದು ತಗೊಬಂದಿದ್ದೀನಿ. ಬಟ್ಟೆ ಇದೆ ಈ ಕಡೆ, ಇನ್ನೇನಿಲ್ಲ. ಅದು ಏನ್ ಬಟ್ಟೆ ಗೊತ್ತಾ, ಇದು ತೋರಿಸ್ತೀನಿ. ಸೊ ಇದು ಉದಯ್ ರೈಡಿಂಗ್ ಜಾಕೆಟ್. ಅವರು ಪುಣೆಲಿ ಇದ್ದಾಗ ವೀಕ್ಲಿ ಒನ್ಸ್ ಅಂತೂ ಅವರು ಬೈಕ್ ರೈಡ್ ಹೋಗ್ತಿದ್ರು. ಬೈಕ್ ರೈಡ್ ಹೋಗೋದು ಅಂದ್ರೆ ತುಂಬಾನೇ ಇಷ್ಟ ಅವರಿಗೆ. ಸೊ ಹಂಗಾಗಿ ರೈಡಿಂಗ್ ಜಾಕೆಟ್ ಕೂಡ ತಗೊಂಡಿದ್ರು. ಇದು ಅಲ್ಲೇ ಇತ್ತು. ಸೊ ಈ ಸರಿ ಬರ್ತಾ ಇದು ಕೂಡ ತಗೊಬಂದಿದ್ದಾರೆ. ರೈಡಿಂಗ್ ಜಾಕೆಟ್ ಇದೆ. ಹಾಗೆ ಇದು ವಿಡಿಯೋಸ್ ಎಲ್ಲ ಮಾಡ್ಬೇಕಾದ್ರೆ ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸರಿ ಇದನ್ನ ತಗೊಬಂದಿದೀವಿ. ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಜಾಸ್ತಿ ಬಟ್ಟೆಗಳಿದೆ. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ನಂದು ಹಳೆ ಬಟ್ಟೆಗಳು ಏನೇನಿತ್ತು ಅದು ಯಾವ್ದು ತಗೊಬಂದಿರ್ಲಿಲ್ಲ. ಎಥ್ನಿಕ್ ವೇರ್ಸ್ ಆಗಿರ್ಬೋದು ಎಲ್ಲ ಅಲ್ಲೇ ಇಟ್ಟಿದೆ. ಸೊ ಹಂಗಾಗಿ ಈ ಸರಿ ಅದೆಲ್ಲ ತಗೊಬಂದಿದ್ದೀನಿ. ಹಾಗೆ ಇದೇನಂತ ಹೇಳಿದ್ರೆ ಇದು ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಬ್ಯಾಕ್ ಡ್ರಾಪ್ ಹಾಕ್ತಿವಲ್ಲ ಡೆಕೋರೇಷನ್ಗೆ, ಅದು ವಾಂಗಿಬಾತ್ ಪೌಡರ್ ಇದೆ, ಬಿಸಿಬೇಳೆ ಬಾತ್ ಪೌಡರ್ ಇದೆ, ಬೆಲೀಫ್ ಇದೆ. ಸ್ವಲ್ಪ ಮಿಕ್ಸ್ ಆಗ್ಬಿಟ್ಟಿದೆ ಆಕ್ಚುಲಿ ಸಾಮಾನೆಲ್ಲ ಪ್ಯಾಕ್ ಮಾಡ್ಬೇಕಾದ್ರೆ. ಈ ಕಡೆ ಸೈಡ್ ಕೂಡ ಅಷ್ಟೇನೆ ಬಟ್ಟೆಗಳಿದೆ. ಅದ್ ಬಿಟ್ರೆ ಇದು ಬರ್ತಾ ಸಿಯಂಗೆ ಒಬ್ರು ಗಿಫ್ಟ್ ಮಾಡಿದ್ರು ಹಾಟ್ ಬಾಕ್ಸ್. ಸೊ ಅದು ತಗೊಬಂದಿದೀವಿ. ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಎಲ್ಲ ಸಿಯನ್ ಬಟ್ಟೆಗಳು ಅವಳು ಹಾಕೊಂತಿದ್ದು, ಮಿಟನ್ಸ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಪ್ಯಾಂಟ್, ಶರ್ಟ್ಸ್. ಅಂದ್ರೆ ಒಂದು 2 months ವರೆಗೆ ಏನ್ ಯೂಸ್ ಮಾಡ್ತಿದ್ಲು ಅದು 2 months ಅಲ್ಲ 1 month ವರೆಗೆ ಏನ್ ಯೂಸ್ ಮಾಡ್ತಿದ್ಲು ಆ ಬಟ್ಟೆಗಳು. ಇದು ನೋಡಿ. ಸೊ ಅವಳು ಫಸ್ಟ್ ಡೇ ಮನೆಗೆ ಬಂದಾಗ ತಗೊಂಡಿದ್ ಪ್ಯಾಂಟ್, ಇದು ಹೂವಾಗ ಹಾಕಕ್ ತಗೊಂಡಿದ್ ಪ್ಯಾಂಟ್. ಎಷ್ಟು ಒಂದು 4 days ಬೇಬಿ ಇದ್ದಾಗ ತರಿಸಿರೋದು. ಒಂದು 2 weeks ಯೂಸ್ ಮಾಡಿರ್ಬೋದು ಅಷ್ಟೇನೆ, ಆಮೇಲೆ ಚಿಕ್ಕದಾಯ್ತು. ಸೊ ನೆನಪಿಗೋಸ್ಕರ ನಾನು ಈ ಪ್ಯಾಂಟ್ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಹಳೆ ಬಟ್ಟೆಗಳು, ಸ್ವಲ್ಪ ಎಥ್ನಿಕ್ ವೇರ್ಸ್, ಸ್ವಲ್ಪ ಹಳೆ ಬಟ್ಟೆಗಳಿದೆ. 23 kg ಅಂತ ಕೊಡ್ತಾರೆ. 23 kgಲಿ 3 kg ಬ್ಯಾಗೇ ಇರುತ್ತೆ. ಇನ್ನು 20 kg ಅಷ್ಟೇ ಲೆಕ್ಕಕ್ಕೆ ಬರೋದು ನಮಗೆ. ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಕುಕ್ಕರ್ ಇದೆ, ಇದ್ರ ಲಿಡ್ ಇಲ್ಲಿದೆ. ಸೊ ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಕೂಡ ಒಂದು ಕುಕ್ಕರ್ ತಗೊಬಂದಿದೆ. ಮತ್ತೆ ಈ ಸರಿ ಕೂಡ ಇನ್ನೊಂದು ಇರ್ಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕುಕ್ಕರ್ ತಗೊಬಂದಿದ್ದೀನಿ. ಎಷ್ಟು ಪಾತ್ರೆಗಳಿದ್ರು ಸಾಲಲ್ಲ ನೋಡಿ ನಮ್ಮ ಇಂಡಿಯನ್ ಅಡಿಗೆ ಮಾಡೋದಿಕ್ಕೆ. ಹಾಗೆ ಇದ್ರಲ್ಲಿ ಏನಿದೆ, ನಾನು ನೋಡೇ ಇಲ್ಲ, ಇವಾಗಲೇ ನೋಡ್ತಿರೋದು. ಏನೋ ಸೂರ್ಯನ ಮುಖನ ಆರ್ಡರ್ ಮಾಡಿದ್ದಾರೆ. ಚೆನ್ನಾಗಿದೆ ಸೂರ್ಯ ದೇವರು. ಮತ್ತೆ ಇದು ಏನು ಅಂದ್ರೆ ಇದು ಸ್ಮ್ಯಾಶರ್. ಸೊ ಇದು ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ತಂದಿದ್ದೆ, ಚೆನ್ನಾಗಿತ್ತು. ನನ್ನ ಫ್ರೆಂಡ್ಗೆ ಒಂದು ಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಅವಳಿಗೆ ಒಂದು ಸ್ಮ್ಯಾಶರ್. ನೀರ್ ಕುಡಿಯೋದಕ್ಕೋಸ್ಕರ ಉದಯ್ ಇದನ್ನ ತಗೊಬಂದಿದ್ದಾರೆ ಅಲ್ಲಿಂದ. ಹಾಗೆ ಇದ್ರದ್ದು ಇನ್ನೊಂದು ಹೊಸ ಡ್ರೆಸ್. ನಾನು ಆಗ್ಲೇ ಹೇಳಿದ್ನಲ್ಲ ಅದ್ರಲ್ಲಿ ಅಜ್ಜಿಯೋ ನೋಡಿದ್ರಿ, ಇದ್ರಲ್ಲಿ ಮಿಂತ್ರ ನೋಡ್ತಿದ್ದೀರಾ. ಮತ್ತೆ ಇದು ಲಿಂಟ್ ರಿಮೂವರ್. ಮತ್ತೇನಿದೆ ಅಂತ ಹೇಳಿದ್ರೆ ಇಲ್ಲಿ ಫುಲ್ ಎಲ್ಲ ಮಸಾಲೆ ಐಟಮ್ಸ್ಗಳು ಏನಿದೆ ನೋಡಿ. ಇಲ್ಲಿ ಪಾವ್ ಭಾಜಿ ಮಸಾಲ, ಬಿರಿಯಾನಿ ಮಸಾಲ, ಫಿಶ್ ಕರಿ ಮಸಾಲ, ಮತ್ತೆ ಇದು ಪಲಾವ್ಗೆಲ್ಲ ಹಾಕ್ತಾರಲ್ಲ ಅದು, ಲವಂಗ, ಈ ತರ ಸ್ವಲ್ಪ ಮಸಾಲೆಗಳು ತಗೊಬಂದಿದ್ದೀನಿ. ಈ ಕಡೆ ಏನಿದೆ ಅಂತ ಹೇಳಿದ್ರೆ ಇಂಡೆಕ್ಸ್ ವ್ಯಾಲಿ ಅವ್ರದ್ದು ಕ್ಯಾಸ್ಟ್ ಐರನ್ದು ದೋಸೆ ತಗೊಬಂದಿದ್ವಿ. ಇದೇನೆ 2 kg 2.5 kg ಇದೆ ನೋಡಿ. ಗುಜರಾತಿ ಫ್ರೆಂಡ್ಸ್ ಇದಾರಲ್ಲ, ಅವರು ಗುಜರಾತ್ ಅಲ್ಲಿ ತೇಪ್ಲಾ ಅಂತ ಮಾಡ್ತಾರೆ. ಸೊ ಅವ್ರ ಮನೆ ತಿಂದಿದ್ವಿ, ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್. ಅಂದ್ರೆ ಅದು ಬೇಸಿಕಲಿ ಗೋಧಿ ಹಿಟ್ಟಿಂದ ಮಾಡೋದು. ಚಪಾತಿ ಮಾಡ್ತೀವಲ್ಲ ಅದೇ ತರ ಅವರು ಸ್ವಲ್ಪ ಗಟ್ಟಿಯಾಗಿ ತೇಪ್ಲಾ ಅಂತ ಮಾಡ್ತಾರೆ. ಅದನ್ನ ಈ ತರ ಮಣ್ಣಿನ ತವಾದಲ್ಲಿ ಬೇಯಿಸಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ. ನಾವ್ ಹೆಂಗೆ ರೊಟ್ಟಿ ಎಲ್ಲ ಬೇಯಿಸ್ತೀವಿ ಸೇಮ್ ಅದೇ ತರ. ಮುಂಚೆ ಎಲ್ಲ ಇದೇ ತರ ತವಗಳಲ್ಲಿ ಬೇಯಿಸ್ತಿದ್ದು, ಟೇಸ್ಟ್ ಕೂಡ ಜಾಸ್ತಿ ಇರ್ತಿತ್ತು. ಸೊ ನಾವು ಇವಾಗ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಇಂಡಿಯಾ ಇಂದ ಮಣ್ಣಿನ ತವನ ಎತ್ಕೊಂಡ್ ಬಂದಿದೀವಿ. ಹ್ಯಾಮಾಕ್ ಇದು ಅದೇ ಒಂದ್ ಮರದಿಂದ ಇನ್ನೊಂದ್ ಮರ ಕಟ್ಕೊಂಡು ಉಯ್ಯಾಲೆ ಇಡ್ತಾರಲ್ಲ, ಅದು ಮುಂಚೆನೆ ಇತ್ತು, ಏನು ಹೊಸದಾಗ ತಗೊಬಂದಿದ್ದಲ್ಲ. ಸೊ ಹಂಗಾಗಿ ಅದನ್ನೊಂದು ಎತ್ಕೊಂಡ್ ಬಂದ್ವಿ. ಅದ್ ಬಿಟ್ರೆ ಈ ಕಡೆ ಮೆಡಿಸನ್ಸ್ ಇದೆ. ಸೊ ನಿಮಗೆ ಗೊತ್ತಿರಂಗೆ ಜರ್ಮನಿಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನು ಕೊಡಲ್ಲ. ಮೆಡಿಕಲ್ ಶಾಪ್ ಅಲ್ಲಿ ಯಾವ ಟ್ಯಾಬ್ಲೆಟ್ಸ್ ಏನು ಕೊಡಲ್ಲ. ಸೊ ಎಮರ್ಜೆನ್ಸಿಗೆ ಇರ್ಲಿ ಅಂತ ಹೇಳಿ ನಾವು ಅಲ್ಲಿಂದಾನೆ ಏನೋ ಟ್ಯಾಬ್ಲೆಟ್ಸ್ ಎಲ್ಲ ತಗೊಬಂದಿದೀವಿ. ಸೊ ಇದಿಷ್ಟು ಟ್ಯಾಬ್ಲೆಟ್ಸ್ ಏನೆ.
ಒಂದೊಂದಕ್ಕೆ ಸಪರೇಟ್ ಆಗಿ ಫೀವರ್, ಕೋಲ್ಡ್, ಕಾಫ್, ಮೈಕೈ ನೋವು, ಅದಕ್ಕೆ ಯಾವ್ದಕ್ಕೆ ಏನೇನ್ ಬೇಕು ಸಪರೇಟ್ ಆಗಿ ಮೆಡಿಸಿನ್ಸ್ ಬಂದಿದೀವಿ. ಅಷ್ಟೇ ಮಸಾಲೆ ಐಟಮ್ಸ್ ಇದೆ, ಟೀ ಪೌಡರ್, ಪುಳಿಯೋಗರೆ ಪೌಡರ್, ಪೆಪ್ಪರ್ ಪೌಡರ್, ಮತ್ತೆ ಇದು ಸೋಂಪು ಕಾಳಾಗಿ ಹೇಳ್ತಾರಲ್ಲ ಅದು. ಸೊ ಈ ತರ ಮಸಾಲೆ ಐಟಮ್ಸ್ ಗಳು ತಗೊಬಂದಿದೀವಿ ಅಷ್ಟೇ. ಇದರಲ್ಲಿ ಇನ್ನೇನ್ ತಂದಿದೀವಿ ಅಂದ್ರೆ ಕ್ಯಾಂಪಿಂಗ್ ಮಾಡೋದಕ್ಕೆ ಟೆಂಟ್. ಆಕ್ಚುಲಿ ಇದು ಪುಣೆಲಿ ಇರ್ಬೇಕಾದ್ರೆ ತಗೊಂಡಿದ್ವಿ. 2 hours ಒಂದ್ಸರಿ ಯೂಸ್ ಮಾಡಿದೀವಿ ಅಷ್ಟೇ, ಅದ್ಬಿಟ್ರೆ ಅಲ್ಲಿ ಯೂಸೇ ಮಾಡಿರ್ಲಿಲ್ಲ. ಇಲ್ಲಿಗೆ ಬಂದ್ವಲ್ಲ, ಸೊ ಹಂಗಾಗಿ ಇದೇನೇ ಹೊಸದಲ್ಲ, ಮನೇಲೆ ಇತ್ತು. ಸೊ ಹಂಗಾಗಿ ಅಲ್ಲೇ ಇಟ್ಟಿದ್ವಿ. ಈ ಸರಿ ಬರ್ತಾ ತಗೊಬಂದ್ವಿ. ಯುರೋಪ್ ಅಲ್ಲಿ ಕ್ಯಾಂಪಿಂಗ್ ಮಾಡೋದಕ್ಕೆ ರೆಡಿಯಾಗಿ. ಸೊ ಯುರೋಪ್ ಅಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ ಹೇಳಿ ಟೆಂಟ್ ಎಲ್ಲ ತಗೊಬಂದಿದೀವಿ. ಈ ಸರಿ ನೋಡೋಣ ಹೇಗಾಗುತ್ತೆ ಈ ಸಮ್ಮರ್ ಅಲ್ಲಿ ಮಾಡೋಣ ಒಂದು ಕ್ಯಾಂಪಿಂಗ್. 3 ಕ್ಯಾಬಿನ್ ಬ್ಯಾಗ್ ಅಲ್ಲಿ ಲಕ್ಕಿಲಿ ಇದೊಂದು ಕ್ಯಾಬಿನ್ ಬ್ಯಾಗ್ ನಮ್ಮ ಹತ್ರ ಇತ್ತು, ಇನ್ನೆರಡು ಮುಂಬೈಯಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಸೊ ಇದ್ರಲ್ಲಿ ಏನು ಇರ್ಲಿಲ್ಲ, ಜಸ್ಟ್ ನಾವು ಏನೋ ಬಟ್ಟೆಗಳು ಇಟ್ಕೊಂಡಿದ್ವಿ ಅಷ್ಟೇನೆ. ಅದ್ ಬಿಟ್ರೆ ಈ ಕ್ಯಾಬಿನ್ ಬ್ಯಾಗ್ ಅಲ್ಲೂ ಅಷ್ಟೇನೆ ಏನಿಲ್ಲ ಬಟ್ಟೆಗಳು. ನಿಮಗೆ ಅದೆಲ್ಲ ತೋರಿಸಿ ನಾನು ವಿಡಿಯೋನ ಬೋರ್ ಮಾಡಲ್ಲ. ಸೊ ಮತ್ತೆ ಇಲ್ಲೊಂದು ಕ್ಯಾಬಿನ್ ಬ್ಯಾಗ್ ಇದೆ, ಅದರಲ್ಲೂ ಕೂಡ ಬಟ್ಟೆ ಮತ್ತೆ ಶೂಸ್ ಇಟ್ಟಿದ್ವಿ. ಸೊ ನಾವೇನು ಮಿಸ್ ಆಗಿತ್ತು ಮುಂಬೈಯಲ್ಲೇ ಉಳ್ಕೊಂಡಿತ್ತು ಆ ಬ್ಯಾಗ್ ಅಲ್ಲಿ ಏನೇನಿತ್ತು ಅಂತ ಹೇಳಿದ್ರೆ ಶೂಸ್ ಇತ್ತು, ಕಾಸ್ಮೆಟಿಕ್ಸ್ ಇತ್ತು, ಮತ್ತೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು. ಲಕ್ಕಿಲಿ ಏನೂ ಆಗಿರ್ಲಿಲ್ಲ, ಎಲ್ಲ ವಾಪಸ್ ಸೇಫ್ ಆಗಿ ಬಂದು ಸೇರ್ತು ನಮ್ಮ ಹತ್ರ. ತುಂಬಾ ಜನ ಇಂಡಿಯಾದಿಂದ ಟಿವಿ ಏನಕ್ಕೆ ತಗೊಂಡೋದ್ರಿ, ಜರ್ಮನಿಲಿ ಟಿವಿ ಕಾಸ್ಟ್ಲಿನ ಅಂತ ತುಂಬಾ ಕಮೆಂಟ್ಸ್ ಮಾಡಿದೀರಾ. ಏನಕ್ಕೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದು ಇಲ್ಲಿ ಟಿವಿ ಇಲ್ಲಿಂದ ತಗೊಂಡು ಹೋಗಿದ್ವಿ. ಎಷ್ಟು ಪೇ ಮಾಡಿದ್ವಿ ನಾವು ಅಂತ ಹೇಳಿದ್ರೆ 5 ವರ್ಷದ ಹಿಂದೆ ನಾವು ಈ ಟಿವಿಗೆ ಇಂಡಿಯನ್ ರುಪೀಸ್ ಪ್ರಕಾರ 2.5 ಲಕ್ಷ ಪೇ ಮಾಡಿದ್ವಿ. ಮತ್ತೆ ಇನ್ನೊಂದು ಬ್ಯಾಗ್ ಇದೆ. ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಫುಲ್ ಬಟ್ಟೆಗಳು, ಅದು ಹೊಸ ಬಟ್ಟೆಗಳು. ಸೊ ಇದಿಷ್ಟು ನಾನು ಈ ಸರಿ ಎಲ್ಲಿನ ಸಮ್ಮರಿಗೆ ನಮ್ ಇಂಡಿಯಾದಿಂದ ತಗೊಬಂದಿರೋದು. ನನಗೆ ಸಿಯಾನಿಗೆ ಏನ್ ತಗೊಬಂದಿಲ್ಲ ಜಾಸ್ತಿ ಸಮ್ಮರಿಗೆ, ಅವಳಿಗೆ ಜಾಸ್ತಿ ಸ್ವೆಟರ್ಸ್ ಆ ತರ ತಂದಿದ್ದೀನಿ. ಸೊ ನನಗಂತೂ ಸಮ್ಮರ್ ಡ್ರೆಸ್, ಈ ಸರಿ ಸಮ್ಮರ್ಗೆ ನಮ್ ಇಂಡಿಯಾ ಡ್ರೆಸ್ನೇ ಹಾಕೊಳ್ಳೋದು ಜಾಸ್ತಿ. ಎಲ್ಲ ಒಂದೊಂದಾಗಿ ತೋರಿಸಿದ್ರೆ ಅದೇ ಒಂದು ವಿಡಿಯೋ ಆಗ್ಬಿಡುತ್ತೆ, ಬೇರೆ ತರ ವಿಡಿಯೋ ಆಗುತ್ತೆ. ಸೊ ಈ ವಿಡಿಯೋ ನೋಡ್ತಿರೋರಿಗೆ ಸ್ವಲ್ಪ ಬೋರ್ ಅನ್ಸುತ್ತೆ. ಸೊ ಹಂಗಾಗಿ ನಾನು ಎಲ್ಲ ತೋರ್ಸಲ್ಲ ಇವಾಗ. ಇನ್ನೊಂದು ಏನಿದೆ ಈ ಬ್ಯಾಗಲ್ಲಿ ಅಂತ ಹೇಳಿದ್ರೆ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ತಗೊಬಂದೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೋಡಿ ಈಗ್ಲೇನೆ ರಿವೀಲ್ ಮಾಡ್ಬಿಟ್ಟಿದೀನಿ ಸ್ಯಾರಿನ, ಹಬ್ಬದ ಸ್ಯಾರಿನ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಬೇಕಲ್ಲ, ಸೊ ಹಂಗಾಗಿ ಈ ಸ್ಯಾರಿ ಜೊತೆಗೆ ಇನ್ನ ನಾವು 3 ಲ್ಯಾಪ್ಟಾಪ್ ಬ್ಯಾಗ್ ಕೂಡ ತರಬಹುದಿತ್ತು ನಮ್ ಜೊತೆಗೆ. ಅದ್ರಲ್ಲಿ ಒಂದ್ರಲ್ಲಿ ಆಲ್ರೆಡಿ ಲ್ಯಾಪ್ಟಾಪ್ ಇತ್ತು, ಇನ್ನು ಒಂದ್ ಬ್ಯಾಗ್ ಅಲ್ಲಿ ಸಿಯಂದು ಸ್ವಲ್ಪ ಟಾಯ್ಸ್, ಅಂದ್ರೆ ಅವಾಗ ಡ್ರಾಯಿಂಗ್, ಪೇಂಟಿಂಗ್ ಅದೆಲ್ಲ ಮಾಡೋದಕ್ಕೆ ಇಟ್ಕೊಂಡಿದ್ವಿ. ಹಾಗೆ ಇನ್ನೊಂದ್ ಬ್ಯಾಗ್ ಅಲ್ಲಿ ಫುಲ್ ಬುಕ್ಸೇ ತಗೊಬಂದಿದ್ವಿ, ಅವಳಿಗೆ ಸ್ಟೋರಿ ಬುಕ್ಸ್ ಗಳು ತಗೊಬಂದಿದೀವಿ. ಅಂಡ್ ಇನ್ನೊಂದೇನು ಅಂದ್ರೆ ಒಂದು ಗೋಪ್ರೋ ತಗೊಬಂದ್ವಿ ಇದ್ರ ಜೊತೆಗೆ ಎಕ್ಸ್ಟ್ರಾ. ಅಂದ್ರೆ ಹೊಸ ಗೋಪ್ರೋ ಅಲ್ಲ, ನಮ್ದೇನೆ ಅದು ಏನೋ ವರ್ಕ್ ಆಗ್ತಿರ್ಲಿಲ್ಲ. ಇಲ್ಲಿಂದ ಪುಣೆ ಯಾರೋ ಹೋಗ್ತಿದ್ರು, ಸೊ ಅವ್ರ ಜೊತೆ ಕೊಟ್ಟು ಕಳ್ಸಿದ್ವಿ. ಅಂಡ್ ಬರ್ತಾ ಇವಾಗ ನಾವು ಅದನ್ನ ಇಸ್ಕೊಂಡ್ ಬಂದ್ವಿ. ಇದಿಷ್ಟು ನಾವು ಈ ಸರಿ ಇಂಡಿಯಾದಿಂದ ಜರ್ಮನಿಗೆ ಬರ್ತಾ ತಗೊಬಂದಿರೋದು. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.